ತುಮಕೂರು ಮಹಾನಗರ ಪಾಲಿಕೆ ಮತ್ತು ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ತುಮಕೂರು ನಗರದಲ್ಲಿ ತ್ಯಾಜ್ಯ ನಿರ್ವಹಣೆ ಮತ್ತು ಸ್ವಚ್ಛ ಪರಿಸರದ ಬಗ್ಗೆ ಪ್ಲಾಗತಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನಗರದ 35 ವಾರ್ಡ್ಗಳ ತ್ಯಾಜ್ಯವನ್ನು ಸಂಗ್ರಹಿಸಲು ಉದ್ದೇಶಿಸಲಾಗಿತ್ತು. ಇನ್ನು ಈ ಕುರಿತು ಪಾಲಿಕೆ ಆಯುಕ್ತರು ಹಾಗೂ ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಮಹಾನಗರ ಪಾಲಿಕೆ ಪೌರಾಯುಕ್ತರು ಅಶ್ವೀಜಾ ಹಾಗೂ ಮಹಾನಗರ ಪಾಲಿಕೆಯ ಮೇಯರ್ ಪ್ರಭಾವತಿ ಅವರು ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನೇಕ ಸಂಘ ಸಂಸ್ಥೆಯವರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಧನ್ಯವಾದ ತಿಳಿಸಿದರು. ಪ್ಲಾಗತಾನ್ ಕಾರ್ಯಕ್ರಮದ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದಿದ್ವಿ. ನಮ್ಮ ಆಯುಕ್ತರು ಎಲ್ಲ ಸೇರಿ ಹೇಳಿದರು ಏನು ಪ್ಲಾಗತಾನ್ ಬಗ್ಗೆ ಏನು ಅಂತ. ಆದರೂ ಪ್ಲಾಗತಾನ್ ಅಂದರೆ ನಾವು ಪ್ಲಾಸ್ಟಿಕ್ ಮುಕ್ತ ನಮ್ಮ ರಾಜ್ಯವನ್ನಾಗಿ ಮಾಡಬೇಕು ಅಂತ, ತುಮಕೂರು ಪ್ಲಾಸ್ಟಿಕ್ ಮುಕ್ತ ತುಮಕೂರನ್ನಾಗಿ ಮಾಡಬೇಕು ಅನ್ನೋದೊಂದು ಆಸೆ ಇಟ್ಟು, ಮತ್ತು ಇಲ್ಲಿ ಏನಾಗುತ್ತೆ ಪ್ಲಾಗತಾನ್ ಅಂದರೆ ವಾಕ್ ಮಾಡ್ತಾನೆ ಕಸ ಕ್ಲೀನ್ ಮಾಡಬೇಕು. ಈಗ ವಾಕ್ ಮಾಡ್ತಾ ಇರ್ತೀವಿ, ಹಂಗೆ ಬಿದ್ದಿದ್ದ ಕಸನ ಮಾಡಿಕೊಂಡು ವಾಕ್ ಮಾಡ್ಕೊಂಡು ಹೋಗಬೇಕು ಅನ್ನೋದೊಂದು ಉದ್ದೇಶ ಆಗಿರುತ್ತೆ. ಇದರಲ್ಲಿ ಪ್ಲಾಸ್ಟಿಕ್ ಮುಕ್ತ ತುಮಕೂರು ಅಂತ ಮಾಡಿ, ಆ ಪ್ಲಾಸ್ಟಿಕ್ ಏನು ಕಲೆಕ್ಟ್ ಮಾಡಿದ ಪ್ಲಾಸ್ಟಿಕ್ ಬಾಟ್ಲನ್ನು ಒಡಿಸ್ಸಾ ಅಲ್ಲಿ ಕತಾರ್ ಅಂದ್ಬಿಟ್ಟು ವರ್ಡ್ ಮಾಡಿಟ್ಟಿದ್ದಾರೆ. ಕತಾರ್ ಅಂತ ಒಂದು ವರ್ಡ್ QUTAR ಅಂತ ಕತಾರ್ ಅಂತ ಮಾಡಿದ್ದಾರೆ. ನಾವಿಲ್ಲಿ ತುಮಕೂರು ಅಂತ ಮಾಡಬೇಕು. ನಾವು ಕಮಿಷನರ್ ಹತ್ರ ಮೇಡಮ್ ತುಮಕೂರು ಅಂತ ಮಾಡ್ಬೋದು, ಒಂದು 50,000 ಬಾಟ್ಲು, ಅದಕ್ಕಿಂತ ಹೆಚ್ಚು ಕಲೆಕ್ಟ್ ಮಾಡ್ತೀನಿ ಅಂತ ನಮ್ಮ ಡಾಕ್ಟರ್ಸ್, ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಅದರಲ್ಲೂ PKSನ ಶ್ರಮ ಜಾಸ್ತಿ. ಅವರು ಆಗಲೇ ಒಂದೊಂದು ವಾರ್ಡಲ್ಲಿ 2,000 3,000 ಆಗಲೇ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಅವರು ಕ್ಯೂರಿಯಸ್, ಇದಕ್ಕೆ ನಾವು ಮೆಚ್ಕೋಬೇಕು ಅಂತ ಇದರಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ನಾವು ಇಷ್ಟು ಅಂದರೆ ಅವ್ರು ಅಷ್ಟು ಕೆಲಸ ಮಾಡ್ತಿದ್ದಾರೆ. ಏನೇ ನಾವು ಇದನ್ನು ಬಹುಮಾನ ಕೊಡಬೇಕು, ಏನೇ ಒಂದು ಕಾರ್ಪೊರೇಷನ್ಗೆ ಹೆಸರು ಬಂದರೂ ನಮ್ಮ ಇವರು ಪೌರ ಕಾರ್ಮಿಕರಿಗೆ ಆ ಹೆಸರು ಬರಬೇಕು. ನಮ್ಮದೆಲ್ಲ ಏನೂ ಇಲ್ಲ ಅಲ್ಲಿ. ನಾವು ಹೇಳ್ತೀವಷ್ಟೇ, ಪ್ರತಿಯೊಂದು ಏನು ಅಲ್ಲಿ ಏನೇ ಇರಲಿ ಕಸಾಗ ಇದು ನಮಗೆ ಅಲ್ಲಿ ನೋಡೋ ಕಸ ಆಗ್ತದೆ, ಆದರೆ ಅವ್ರ ಕೈನಲ್ಲಿ ಮುಟ್ಟಿ ಎತ್ತಿ ಕಸ ಬಾಚ್ತಾರಲ್ವ, ಅದಕ್ಕೆ ಏನು ಕೊಟ್ಟರು ಸಾಲದು. ಅದು ನಾವು ಕೈ ಎತ್ತಿ ಮುಗಿಬೇಕು ಅವ್ರಿಗೆ, ಪೌರ ಕಾರ್ಮಿಕರಿಗೆ. ಅದೊಂದು ಅವ್ರಿಗೆ ಒಂದು ಒಳ್ಳೆ ಇದು, ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಮತ್ತು ಏನು ಗಿನ್ನಿಸ್ ದಾಖಲೆ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಅದಕ್ಕೂ ರೆಕಾರ್ಡ್ ಆಗಿದೆ. ಈಗ ಏನು 50,000 ಬಾಟಲಲ್ಲಿ ತುಮಕೂರು ಅಂತ ಮಾಡಿ 28ನೇ ತಾರೀಕಿಗೆ ಎಲ್ಲ ಶಾಲಾ ಮಕ್ಕಳು, ಸ್ಕೌಟು, ಗೈಡ್ದು ಮತ್ತು NCC ಸುಮಾರು ಶಾಲೆ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಹಿರಿಯ ನಾಗರಿಕರು, ಸಂಘ ಸಂಸ್ಥೆ ಇರೋರು ಎಲ್ಲನೂ ಭಾಗವಹಿಸ್ತಿದ್ದಾರೆ. ಎಲ್ಲ ಕಡೆಯಿಂದನೂ ಬಂದು ಅಲ್ಲಿ ಭಾಗವಹಿಸಿ ಅದನ್ನು ನಾವು ಏನು ಆರ್ಟಿಸ್ಟ್ನ ಕರ್ಕೊಂಬಂದು ಅದು ವರ್ಡ್ಸ್ನ ಮಾಡ್ತೀವಿ. ತುಮಕೂರು ಅಂತ ಕನ್ನಡದಲ್ಲಿ ಕಾರ್ಯಕ್ರಮ ಇದರಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಏನು 29ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಿದ್ದಾರೆ, ಆವಾಗ ಅದನ್ನು ಅವ್ರಿಗೆ ಇನಾಗ್ರೇಷನ್ ಮಾಡಿ ಅಲ್ಲೇನು ನಮ್ಮ ದಾಖಲೆಗೆ ಹೋಗಿದೆ ಆ ದಾಖಲೆ ಪತ್ರವನ್ನು ನಮ್ಮ ಕಾರ್ಪೊರೇಷನ್ಗೆ ಕೊಡಿಸ್ಬೇಕು ಅಂತ ನಮ್ಮ ಆಯುಕ್ತರು ಹೇಳಿದ್ರು. ಅದೇನು ಇದು ಕೊಟ್ಟರು, ವರ್ಡ್ ಸರ್ಟಿಫಿಕೇಟ್ ಕೊಟ್ಟರು ಅದನ್ನು ಪೌರ ಕಾರ್ಮಿಕರಿಗೆ ಆ ಸ್ಟೇಜ್ ಮೇಲೆ ಕೊಡಬೇಕು ಅನ್ನೋದು ನನ್ನೊಂದು ಆಸೆ. ನಾನು ಅದನ್ನು ಪೌರ ಕಾರ್ಮಿಕರನ್ನ ಕರೆದು ಅದನ್ನು ನಮ್ಮ ಮುಖ್ಯಮಂತ್ರಿ ಕಡೆಯಿಂದ ನಾನು ಅವ್ರಿಗೆ ಕೊಡಿಸ್ತೀನಿ.